ನನ್ ಜೊತೆಗಾರನೇ ನನ್ ಸಂಗಾತಿಯೇ ನಿಮಗೆ ಆರಾಧನೆ. ನನ್ ಜೊತೆಗಾರನೇ ನನ್ ಸಂಗಾತಿಯೇ ನಿಮಗೆ ಆರಾಧನೆ. ನನ್ನ ಕಷ್ಟದಿ ನನ್ ಪರಿಹಾರಿ ನಿಮಗೆ ಆರಾಧನೆ. ನನ್ನ ಕಷ್ಟದಿ ನನ್ ಪರಿಹಾರಿ ನಿಮಗೆ ಆರಾಧನೆ. ಆರಾಧನೆ 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 ನಿಮಗೆ ಆರಾಧನೆ ನಿಮಗೆ. ಬದುಕಿರುವ ಕ್ಷಣವೆಲ್ಲ ಆರಾಧನೆ ನಿಮಗೆ ಆರಾಧನೆ ನಿಮಗೆ. ನನ್ನಾತ್ಮ ಪ್ರಾಣದಿಂದ ಆರಾಧನೆ ನಿಮಗೆ ಆರಾಧನೆ ನಿಮಗೆ. ಬದುಕಿರುವ ಕ್ಷಣವೆಲ್ಲ ಆರಾಧನೆ ನಿಮಗೆ ಆರಾಧನೆ ನಿಮಗೆ. ನನ್ನಾತ್ಮ ಪ್ರಾಣದಿಂದ ನನ್ನೊಳ್ಳೆ ಕುರುಬನೇ ನನ್ ಪ್ರಾಣ ಪ್ರಿಯನೇ ನಿಮಗೆ ಆರಾಧನೆ. ನನ್ನೊಳ್ಳೆ ಕುರುಬನೇ ನನ್ ಪ್ರಾಣ ಪ್ರಿಯನೇ ನಿಮಗೆ ಆರಾಧನೆ. ನನ್ನ ರಕ್ಷಿಸಲು ನಿನ್ ಪ್ರಾಣ ನೀಡಿರುವೆ ನಿಮಗೆ ಆರಾಧನೆ. ನನ್ನ ರಕ್ಷಿಸಲು ನಿನ್ ಪ್ರಾಣ ನೀಡಿರುವೆ ನಿಮಗೆ ಆರಾಧನೆ. ಆರಾಧನೆ 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 ನಿಮಗೆ ಆರಾಧನೆ ನಿಮಗೆ. ಬದುಕಿರುವ ಕ್ಷಣವೆಲ್ಲ ಆರಾಧನೆ ನಿಮಗೆ ಆರಾಧನೆ ನಿಮಗೆ. ನನ್ನಾತ್ಮ ಪ್ರಾಣದಿಂದ ಆರಾಧನೆ ನಿಮಗೆ ಆರಾಧನೆ ನಿಮಗೆ. ಬದುಕಿರುವ ಕ್ಷಣವೆಲ್ಲ ಆರಾಧನೆ ನಿಮಗೆ ಆರಾಧನೆ ನಿಮಗೆ. ನನ್ನಾತ್ಮ ಪ್ರಾಣದಿಂದ
ಕೀರ್ತನೆಗಳ ಗ್ರಂಥ 103ನೇ ಅಧ್ಯಾಯ 13ನೇ ವಚನವು ಈ ರೀತಿಯಾಗಿ ಹೇಳುವಂತದಾಗಿದೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು. ಹಾಲೆಲೂಯ, ಹಾಲೆಲೂಯ. ದೇವರು ನಮ್ಮನ್ನು ಅತಿ ಬಹಳವಾಗಿ ಪ್ರೀತಿಸುವ ದೇವರಾಗಿದ್ದಾರೆ, ನಮ್ಮನ್ನು ಕಾಯುವ ದೇವರಾಗಿದ್ದಾರೆ. ಆಮೇಲೆ ಒಂದು ತಂದೆಯು ತನ್ನ ಮಗುವನ್ನ ಯಾವ ರೀತಿಯಾಗಿ ಭದ್ರವಾಗಿ, ಯಾವ ರೀತಿಯಾಗಿ ಸಂರಕ್ಷಣೆ ಮಾಡುತ್ತಾರೋ ಆ ರೀತಿಯಾಗಿ ನಮ್ಮ ದೇವರು ನಮ್ಮನ್ನ ಕಾಯುವ ದೇವರು ಎಂಬುದಾಗಿ ತನ್ನ ವಾಕ್ಯದಲ್ಲಿ ಆತನು ನುಡಿಯುವಂತವರಾಗಿದ್ದಾರೆ. ಭೂಪರಲೋಕಗಳ ಒಡೆಯನು, ಭೂಪರಲೋಕಗಳ ರಾಜನು, ಭೂಪರಲೋಕಗಳನ್ನು ನಿರ್ಮಿಸಿದವನು ಆದ ಯೇಸು ಸ್ವಾಮಿಯೇ ಖುದ್ದಾಗಿ ಈ ಮಾತನ್ನ ಹೇಳುವಂತದಾಗಿದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನನ್ನು ಕಾಣಲಿಕ್ಕೆ, ನನ್ನನ್ನು ಸಂರಕ್ಷಿಸಲಿಕ್ಕೆ, ನನ್ನ ಉದ್ಧಾರ ಪಡಿಸಲಿಕ್ಕೆ, ನನ್ನೊಟ್ಟಿಗೆ ಮಾತನಾಡಲಿಕ್ಕೆ, ನನಗೆ ಪಕ್ಕಬಲವಾಗಿ ನಿಲ್ಲಲಿಕ್ಕೆ ಯಾರೂ ಇಲ್ಲ ಎಂಬುದಾಗಿ ನೀವು ಚಿಂತೆಯಲ್ಲಿ, ಕಳವಳಪಟ್ಟು ದುಃಖದಲ್ಲಿ ನಿಮ್ಮ ಜೀವನಗಳನ್ನು ನೀವು ನಡೆಸುತ್ತಾ ಇರಬಹುದು. ಆದ್ರೆ ಈ ಮಾತು, ಈ ವಾಕ್ಯವು ದೇವರೇ ಹೇಳ್ತಿದ್ದಾರೆ, ನಾನು ಒಂದು ತಂದೆಯು ನಿನ್ನನ್ನು ಯಾವ ರೀತಿಯಾಗಿ ಕಾದು ಕಾಪಾಡುತ್ತಾನೋ ಆ ರೀತಿಯಾಗಿ ನಿನ್ನನ್ನು ಸದನಿತ್ಯವೂ ಆತನ ಕಾಪಾಡುತ್ತೇನೆ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ಅದರಿಂದಾಗಿ ದೇವರೇ ನಮ್ಮ ನಿಜವಾದ ತಂದೆಯಾಗಿರುವುದರಿಂದ, ದೇವರೇ ನಮ್ಮನ್ನ ನಡೆಸುತ್ತಿರುವುದರಿಂದ, ದೇವರೇ ನಮ್ಮನ್ನ ಕಾಯುತ್ತಿರುವುದರಿಂದ, ದೇವರೇ ನಮ್ಮನ್ನ ಪೋಷಿಸುತ್ತಿರುವುದರಿಂದ, ದೇವರೇ ನಮಗೆ ಪಕ್ಕಬಲವಾಗಿ ಆತನ ಹಸ್ತವನ್ನು ನಮ್ಮ ಕಡೆಗೆ ಚಾಚಿರುವುದರಿಂದ ನಾವು ಯಾವುದಕ್ಕೂ ಚಿಂತೆ ಪಡೋದು ಬೇಕಾಗಿಲ್ಲ, ಯಾವುದಕ್ಕೂ ಕಳವಳ ಪಡುವುದು ಬೇಕಾಗಿಲ್ಲ. ದೇವರೇ ನಮ್ಮನ್ನ ಸದನಿತ್ಯವೂ ಎಂದೆಂದಿಗೂ ಆತನು ಕಾದು ಕಾಪಾಡುವನು, ನಮ್ಮನ್ನು ರಕ್ಷಿಸುವನು, ನಮ್ಮನ್ನು ಕಾಯುವನು. ಚಿಂತೆ ಬೇಡ, ದುಃಖ ಬೇಡ. ದೇವರೇ ನಮ್ಮನ್ನ ಕಾಯುವ ದೇವರಾಗಿದ್ದಾರೆ. ಆತನ ರೆಕ್ಕೆಯ ಮರೆಯಲ್ಲಿ ಆಶ್ರಯ ಉಂಟು, ಆತನ ರೆಕ್ಕೆಯ ಮರೆಯಲ್ಲಿ ನಮಗೆ ಸ್ವಸ್ಥತೆ ಉಂಟು, ಆತನ ರೆಕ್ಕೆಗಳ ಮರೆಯಲ್ಲಿ ನಮಗೆ ಬಿಡುಗಡೆ ಉಂಟು. ಎಲ್ಲ ಕಣ್ಣುಗಳನ್ನ ಮುಚ್ಚಿದವರಾಗಿ ಹಾಗೆ ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿ ಬಹಳವಾಗಿ ಪ್ರೀತಿಸುವ ನಮ್ಮ ಒಳ್ಳೆ ತಂದೆಯೇ, ಅಪ್ಪ, ನಿನ್ನ ನಾಮದ ಮಹತ್ವವನ್ನ ಸ್ವಾಮಿ, ಈಗ ಕರ್ತನೇ ಸ್ವಾಮಿ, ನಾವು ಎಲ್ಲೆಡೆ ಗೋಚರ ಪಡಿಸುವಂತೆ ನಿನ್ನ ಕೃಪೆಗಳನ್ನ ಅನುಗ್ರಹಿಸು. ಈ ವೇಳೆಯಲ್ಲಿ ಕರ್ತನೇ ಸ್ವಾಮಿ, ಈ ಒಂದು ಆನ್ಲೈನ್ ಮುಖಾಂತರವಾಗಿ ವೀಕ್ಷಿಸುತ್ತಿರುವಂತಹ ಪ್ರತಿಯೊಬ್ಬರನ್ನ ಸ್ವಾಮಿ, ಅಪ್ಪ, ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರನ್ನ ಆಶೀರ್ವದಿಸ್ತೇನೆ ಯೇಸುವಿನ ನಾಮದಲ್ಲಿ. ಕರ್ತನೇ ಸ್ವಾಮಿ, ಅಪ್ಪ, ಒಂದು ಸಂತೈಸುವಿಕೆ ದೇವರೇ ಈಗಲೇ ಕರ್ತನೇ ಸ್ವಾಮಿ, ಅಪ್ಪ, ಯಾರ್ಯಾರ ಹೃದಯಗಳು ಕುಗ್ಗಿ ಹೋಗಿದೆಯೋ, ಯಾರ್ಯಾರ ಹೃದಯಗಳು ಜಜ್ಜಲ್ಪಟ್ಟಿದೆಯೋ, ಯಾರ್ಯಾರ ಹೃದಯಗಳಲ್ಲಿ ನೋವಿನಿಂದ ತುಂಬಲ್ಪಟ್ಟಿದ್ದಾರೋ, ಕಳವಳಗಳಲ್ಲಿ ಹಾದು ಹೋಗುತ್ತಿದ್ದಾರೋ, ದೇವರೇ ಒಂದು ಸಂತೈಸುವಿಕೆ ಈಗಲೇ ಕರ್ತನೆ ಪರಲೋಕದಿಂದ ಆ ಸ್ಥಳದಲ್ಲಿ ಇಳಿಯಲಿ. ದೇವರೇ ಕರ್ತನೆ ಸ್ವಾಮಿ, ಸಾಲದ ಸಮಸ್ಯೆಯಲ್ಲಿ ದೇವರೇ ಸಿಲುಕಿಕೊಂಡು ಈಗೋ ಮೇಳಕ್ಕೆ ಬರಲಿಕ್ಕೆ ಆಗದೆ ಈಗ ಕರ್ತನೆ ಸೂಸೈಡ್ ಮಾಡ್ಕೋಬೇಕು ಎಂದು ಆಲೋಚನೆ ಮಾಡುತ್ತಿರುವಂತ ಸಹೋದರನ ಸಹೋದರಿಯರನ್ನ ಯೇಸುವಿನ ನಾಮದಲ್ಲಿ ಈಗೋ ಕರ್ತನೆ ಸ್ವಾಮಿ ನಾನು ಬಿಟ್ಟುಕೊಡುತ್ತೇನೆ. ವಿಶೇಷಕರವಾದಂತ ಬಲವು, ವಿಶೇಷಕರವಾದಂತ ಹಸ್ತವು ಈಗಲೇ ಕರ್ತನೇ ಸ್ವಾಮಿ ಆ ಮಗನ ಮೇಲೆ ಇಳಿಯಲಿ. ಯೇಸುವಿನ ನಾಮದಲ್ಲಿ ಈಗಲೇ ಒಂದು ದೊಡ್ಡ ಬಿಡುಗಡೆ ಆ ಮಗನಿಗೆ ಉಂಟಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಪ್ರೀಮಾ ಶಾಂದೋರಿಗಲ ರಾತಿಯಾದರಬೋ ಶಂಡರ ಬಲರಬ ಏಸಪ್ಪ ಸ್ವಾಮಿ, ಈ ರೀತಿ ಮಾಡಿದಕ್ಕಾಗಿ ಸ್ತೋತ್ರ, ನೀನು ಬಲಪಡಿಸಿದಕ್ಕಾಗಿ ಸ್ತೋತ್ರ, ಸಂತೈಸಿದಕ್ಕಾಗಿ ಸ್ತೋತ್ರ, ಬಿಡುಗಡೆ ಮಾಡಿದಕ್ಕಾಗಿ ಸ್ತೋತ್ರ, ಹಣಕಾಸುಗಳನ್ನ ಒದಗಿಸಿದಕ್ಕಾಗಿ ಸ್ತೋತ್ರ. ಕರ್ತನೇ ಸ್ವಾಮಿ, ನಿನ್ನ ಕರಗಳಲ್ಲಿ ಸ್ವಾಮಿ ನಾನು ಬಿಟ್ಟುಕೊಡುತ್ತಿದ್ದೇನೆ. ನೀನೇ ಆಳ್ವಿಕೆ ಮಾಡು, ನೀನು ನಡೆಸು. ಎಲ್ಲ ಘನವಾದ ಮಹಿಮೆ ನಿನಗೆ ಮಾತ್ರ ಸಲ್ಲಲಿ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದುತ್ತೇನೆ ನನ್ನ ಸರ್ವೇಶ್ವರನಾದ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಆಮೇನ್.